ಕನಕಪುರ ದೇಗುಲ ಮಠದ ಪೂಜ್ಯರ ಅಂತಿಮ ದರ್ಶನದ ಮೆರವಣಿಗೆ ಯಾತ್ರೆಯಲ್ಲಿ ಭಕ್ತ ಸಾಗರ. ಭಕ್ತಿಪೂರ್ವಕ ಅಂತಿಮ ಪ್ರಾರ್ಥನೆ ಸಲ್ಲಿಸಿದ ಭಕ್ತರು. ಕನಕಪುರ ದೇಗುಲ ಮಠಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ 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 ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಅಂತಿಮ ದರ್ಶನಕ್ಕೆ ನಾಡಿನೆಲ್ಲೆಡೆಯಿಂದ ಸಹಸ್ರಾರು ಭಕ್ತ ಸಾಗರ ಮಠಾಧೀಶರುಗಳು, ಹರಗುರು ಚರಮೂರ್ತಿಗಳು, ಹಾಲಿ ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ಪಕ್ಷಗಳ ಗಣ್ಯಾತಿಗಣ್ಯರುಗಳು, ಹಾಲಿ ಮಾಜಿ ಕೇಂದ್ರ ಮತ್ತು ರಾಜ್ಯ ಸಚಿವರುಗಳು, ಹಾಲಿ ಮತ್ತು ಮಾಜಿ ಶಾಸಕರುಗಳು ಆಗಮಿಸಿ ಮಂಗಳವಾರ ಅಂತಿಮ ದರ್ಶನ ಪಡೆದು ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಕನಕಪುರ ದೇಗುಲ ಮಠದ ಆವರಣದಲ್ಲಿ ಪೂಜ್ಯರ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಆಗಮಿಸಿದ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ನೆಚ್ಚಿನ ಶ್ರೀಗಳಿಗೆ ಪುಷ್ಪನಮನವನ್ನು ಸಲ್ಲಿಸಿ ಪಾದಗಳಿಗೆ ಭಕ್ತಿಯ ಪ್ರಾರ್ಥನೆ ಸಲ್ಲಿಸಿ ದುಃಖಿತರಾದರು. ಸುತ್ತೂರಿನ ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಸಿಕೇಂದ್ರ ಮಹಾಸ್ವಾಮಿಗಳು, ರಂಭಾಪುರಿ ಶ್ರೀಗಳು ಸೇರಿದಂತೆ ನಾಡಿನ ಖ್ಯಾತ ಮಠಾಧೀಶರುಗಳು, ಸಹಸ್ರಾರು ಹರಗುರು ಚರಮೂರ್ತಿಗಳು, ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮತ್ತು ಮಾಜಿ ಕೇಂದ್ರ ಮತ್ತು ರಾಜ್ಯ ಸಚಿವರುಗಳು, ಮಾಜಿ ಮತ್ತು ಹಾಲಿ ಶಾಸಕರುಗಳು, ವಿವಿಧ ರಾಜಕೀಯ ಪಕ್ಷಗಳ ಸಾವಿರಾರು ಮುಖಂಡರುಗಳು, ಜೆಎಸ್ಎಸ್ ವಿದ್ಯಾಪೀಠದ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪೂಜ್ಯರ ಅಂತಿಮ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ನಂತರ ಕನಕಪುರದ ಪ್ರಮುಖ ರಸ್ತೆಗಳಲ್ಲಿ ಪೂಜ್ಯರ ಅಂತಿಮ ದರ್ಶನದ ಮೆರವಣಿಗೆ ನಡೆಸಲಾಯಿತು. ಶ್ರೀ ದೇಗುಲ ಮಠದ ಆವರಣದಲ್ಲಿ ಪೂಜ್ಯರ ಪಾರ್ಥಿವ ಶರೀರವನ್ನು ಮಠಾಧೀಶರುಗಳು, ಹರಗುರು ಚರಮೂರ್ತಿಗಳ ದಿವ್ಯ ಸಮ್ಮುಖದಲ್ಲಿ, ಶ್ರೀ ಮಠದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದ ಸಂಪ್ರದಾಯಬದ್ಧ ವಿಧಿವಿಧಾನಗಳಂತೆ ಅಂತಿಮ ಪೂಜೆ ಸಲ್ಲಿಸಿ ವಿದಾಯ ಹೇಳಲಾಯಿತು. 84 ವರ್ಷ ಇಡೀ ಜೀವನವನ್ನು ಸಮಾಜದ ಮತ್ತು ಧರ್ಮದ ಅಭ್ಯುದಯಕ್ಕೆ ದುಡಿದು ನಾಡಿನ ಜನರ ಹೃದಯದಲ್ಲಿ ಹಚ್ಚ ಹಸಿರಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಪೂಜ್ಯ ಶ್ರೀಗಳದು. ಬಹುತೇಕ ದಕ್ಷಿಣ ಭಾರತದ, ದಕ್ಷಿಣ ಕರ್ನಾಟಕದ 7-8 ಜಿಲ್ಲೆಗಳಲ್ಲಿ ತಮ್ಮ ಹಸನ್ಮುಖಿಯಿಂದ, ನಮ್ಮ ಸರಳ ವ್ಯಕ್ತಿತ್ವದಿಂದ, ಮೃದು ಸ್ವಭಾವದಿಂದ, ತಾಯಿಯ ಹೃದಯದಿಂದ ಎಲ್ಲರ ಮನಸ್ಸನ್ನು ಗೆದ್ದಂಥ ಒಬ್ಬ ಮೇಧಾವಿ ಮಹಾಸ್ವಾಮಿಗಳು ನಮ್ಮ ಕನಕಪುರದ ದೇಗುಲ ಮಠದವರು. ಬಹಳಷ್ಟು ಮಠಗಳ ಸಂಪರ್ಕದಲ್ಲಿದ್ದು ಇಡೀ ಜೀವಿತ ಅವಧಿಯಲ್ಲಿಯೇ ಒಂದು ವಿಶೇಷವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಪೂಜ್ಯರು. ಬೆಳಗಿನಿಂದ ಹಿಡಿದು ಸಂಜೆವರೆಗೂ ಸಮಾಜದ ಬಗ್ಗೆ ನಿರಂತರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡುತ್ತಾ ಆ ಚಿಂತನೆಗೆ ಅನುಗುಣವಾಗಿ ನಮ್ಮ ಕಾರ್ಯಕಲಾಪಗಳನ್ನು ಎಡೆಬಿಡದೆ ನಡೆಸುತ್ತಾ ಬಂದಂಥ ಧೀಮಂತರು. ಬಹಳಷ್ಟು ಮಠಗಳ ಸ್ವಾಮಿಗಳವರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮತ್ತು ಪ್ರೀತಿ, ತಾಯಿಯ ವಾತ್ಸಲ್ಯವನ್ನು ಪೂಜ್ಯರಲ್ಲಿ ಕಾಣುವಂಥ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ನೋಡಿದ್ದೆವು. ಕಳೆದ 40 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಸಂಪರ್ಕ ಮತ್ತು ಸಂಬಂಧವನ್ನು ಇಟ್ಕೊಂಡು ಅಂದಿನಿಂದ ಇಂದಿನವರೆಗೂ ಅವರ ವಿಶೇಷವಾಗಿರ್ತಕ್ಕಂಥ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರಲ್ಲಿ ನಾವು ಕೂಡ ಒಬ್ಬರು ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳುವಂತಹದ್ದು. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.